ವೀಕ್ಷಕರೇ, ಡಿ ಬಾಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈಗ ಮತ್ತೊಂದು ಹೊಸ ಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಕೋರ್ಟ್ ನಿಂದ 6 ವಾರಗಳ ಕಾಲ ಜಾಮೀನನ್ನು ಪಡ್ಕೊಂಡು ನಟ ದರ್ಶನ್ ಅವರು ರಿಲೀಸ್ ಆಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ನಟ ದರ್ಶನ್ ಅವರು ಚಿಕಿತ್ಸೆಗೆಂದು ಜಾಮೀನನ್ನು ಪಡ್ಕೊಂಡು ಈಗ ಯಾವುದೇ ರೀತಿಯ ಸರ್ಜರಿಯನ್ನು ಕೂಡ ಮಾಡಿಕೊಳ್ಳದೆ ಆಸ್ಪತ್ರೆಯಲ್ಲೇ ಕಾಲವನ್ನ ಕಲಿತಿದ್ದಾರೆ ಎನ್ನುವ ಆರೋಪಗಳು ಸರ್ಕಾರಿ ಪ್ರಾಸಿಕ್ಯೂಟರ್ ದರ್ಶನ್ ಮೇಲೆ ಮಾಡಿದ್ದು, ನಾಳೆ ಇದರ ಬಗ್ಗೆ ವಿಚಾರಣೆ ಕೂಡ ಕೋರ್ಟ್ ನಲ್ಲಿ ನಡೆಯಲಿದೆ. ನಟ ದರ್ಶನ್ ಅವರಿಗೆ ಇಲ್ಲಿಯವರೆಗೆ ಸಿಕ್ಕಿದ್ದ ಜಾಮೀನು ಮತ್ತೆ ಮುಂದುವರಿಯುತ್ತಾ ಅಥವಾ ಇಲ್ವಾ ಅನ್ನುವ ಕುತೂಹಲವನ್ನು ಕೂಡ ದರ್ಶನ್ ಅಭಿಮಾನಿಗಳಿಗೆ ಮತ್ತಷ್ಟು ಹೆಚ್ಚು ಮಾಡಿದೆ. ವೀಕ್ಷಕರೇ, ದರ್ಶನ್ ಅವರಿಗೆ ಸರ್ಜರಿ ತುಂಬಾನೇ ಅಗತ್ಯವಿದೆ, ಸರ್ಜರಿ ಮಾಡಿಲ್ಲ ಅಂದ್ರೆ ಇದು ಪ್ರಾಣಕ್ಕೆ ಅಪಾಯವನ್ನ ಉಂಟು ಮಾಡುತ್ತೆ ಅಂತ ನಟ ದರ್ಶನ್ ವಕೀಲ ವಾದವನ್ನ ಮಾಡಿದ್ದು, ಈ ಕಾರಣದಿಂದಲೇ ಸರ್ಜರಿ ಮಾಡಿಸೋಕ್ಕಾಗಿ 6 ವಾರಗಳ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿತ್ತು. ಆದ್ರೆ ವೀಕ್ಷಕರೇ, ನಟ ದರ್ಶನ್ ಅವರು ಇಲ್ಲಿಯವರೆಗೂ ಯಾವುದೇ ರೀತಿಯ ಸರ್ಜರಿಯನ್ನ ಮಾಡಿಕೊಂಡಿಲ್ಲ. ಹಾಗಾಗಿ ಕೋರ್ಟ್ ನಟ ದರ್ಶನ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ ಅನ್ನ ನಾಳೆ ಕೋರ್ಟ್ಗೆ ಹಾಜರುಪಡಿಸಲು ತಿಳಿಸಿದ್ದು, ನಾಳೆ ಡಾಕ್ಟರ್ನ ವಿಚಾರಣೆಯನ್ನ ಕೋರ್ಟ್ ನಲ್ಲಿ ನಡೆಸಲಿದ್ದಾರೆ. ಆದ್ರೆ ವೀಕ್ಷಕರೇ, ಡಾಕ್ಟರ್ ಹೇಳೋ ಪ್ರಕಾರ ದರ್ಶನ್ ಅವರಿಗೆ ಸರ್ಜರಿ ಮಾಡದೆ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದ್ದು, ಮುಂಚೆಗಿಂತ ಈಗ ತುಂಬಾನೇ ಚೇತರಿಕೆಯನ್ನು ಕಂಡಿದ್ದಾರೆ ಮತ್ತು ಡಿಸ್ಕ್ ಸಮಸ್ಯೆ ಸುಮಾರು 30% ನಷ್ಟು ಕಮ್ಮಿಯಾಗಿದೆ ಅಂತ ವೈದ್ಯರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಇದನ್ನೇ ನಾಳೆ ದರ್ಶನ್ ಡಾಕ್ಟರ್ ಕೂಡ ಕೋರ್ಟ್ಗೆ ತಿಳಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಒಂದು ವೇಳೆ ದರ್ಶನ್ ಅವರ ವಕೀಲ ದರ್ಶನ್ ಅವರಿಗೆ ಟ್ರೀಟ್ಮೆಂಟ್ ನ ಅಗತ್ಯ ತುಂಬಾನೇ ಇದೆ ಅಂತ ಸಾಬೀತು ಮಾಡೋಕೆ ವಿಫಲ ಆದ್ರೆ ಮತ್ತೆ ನಟ ದರ್ಶನ್ ಅವರ ಜಾಮೀನು ಕ್ಯಾನ್ಸಲ್ ಆಗಲಿದ್ದು, 6 ವಾರದ ನಂತರ ಮತ್ತೆ ನಟ ದರ್ಶನ್ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ಬೋದು ಅಂತ ಹೇಳಲಾಗುತ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಟ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಯಾರಿಗೆಲ್ಲ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ದರ್ಶನ್ ಅವರು ಯಾವ ರೀತಿಯಲ್ಲಿ ತಪ್ಪು ಮಾಡಿಲ್ಲ ಅನ್ನೋದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.